ರೋಸ್ ಟೀ ಸಂಪೂರ್ಣ ನೈಸರ್ಗಿಕ ಮತ್ತು ಸುಗಂಧಭರಿತ ಪಾನೀಯ. ಆರೋಗ್ಯದ ಕಡೆಗೆ ಒಂದು ಸಣ್ಣ ಹೆಜ್ಜೆ ಇಡಲು ಸಹಾಯ ಮಾಡುತ್ತದೆ. ಈ ವಿಡಿಯೋದಲ್ಲಿ ರೋಸ್ ಟೀ ಪರಿಚಯ, ಇತಿಹಾಸ ಮತ್ತು ಅದರ ಮೂಲದ ಬಗ್ಗೆ ತಿಳಿಸಲಾಗುವುದು. ರೋಸ್ ಟೀ ಎಂದರೆ ಗುಲಾಬಿ ಹೂವಿನ ಎಸಳುಗಳಿಂದ ತಯಾರಿಸಿದ ಗಿಡಮೂಲಿಕೆ ಚಹಾ. ಇದು ಕೆಫೀನ್ ಮುಕ್ತವಾಗಿದ್ದು ನೈಸರ್ಗಿಕ ಸುವಾಸನೆ ಹೊಂದಿದೆ. ಇದನ್ನು ಚೀನಾ ಮತ್ತು ಪಶ್ಚಿಮ ದೇಶಗಳಲ್ಲಿ ಹೆಚ್ಚು ಬಳಸುತ್ತಾರೆ. ರೋಸ್ ಟೀ ತಯಾರಿಸಲು ಬೇಕಾಗುವ ಮುಖ್ಯ ಪದಾರ್ಥಗಳು: ಒಣಗಿದ ಅಥವಾ ತಾಜಾ ಗುಲಾಬಿ ಎಸಳುಗಳು, ಶುದ್ಧ ಕುದಿಯುವ ನೀರು ಮತ್ತು ಸಿಹಿಗಾಗಿ ನೈಸರ್ಗಿಕ ಜೇನುತುಪ್ಪ. ರೋಸ್ ಟೀ ತಯಾರಿಸುವ ವಿಧಾನ ಸರಳವಾಗಿದೆ. ನೀರನ್ನು ಚೆನ್ನಾಗಿ ಕುದಿಸಿ, ಗುಲಾಬಿ ಎಸಳುಗಳನ್ನು ಸೇರಿಸಿ ಮತ್ತು 5 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ಸೋಸಿ ಉಗುರು ಬೆಚ್ಚಗಿರುವಾಗ ಕುಡಿಯಿರಿ. ಈ ಪಾನೀಯವು 100ಕ್ಕೆ 100 ನೈಸರ್ಗಿಕ ಉತ್ಪನ್ನವಾಗಿದೆ. ಯಾವುದೇ ಸಂರಕ್ಷಕಗಳಿಲ್ಲದೆ ಕೇವಲ ಹೂವಿನ ಎಸಳುಗಳಿಂದ ತಯಾರಿಸಿದ ಈ ಚಹಾವು ದೇಹಕ್ಕೆ ಸಂಪೂರ್ಣ ಸುರಕ್ಷಿತವಾಗಿದೆ. ರೋಸ್ ಟೀ ಕುಡಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ರೋಸ್ ಟೀ ಒತ್ತಡ ನಿವಾರಣೆಗೆ ಉತ್ತಮವಾಗಿದೆ. ಇದರ ಸುವಾಸನೆಯು ಮನಸ್ಸಿನ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆಗಾಗಿ ಇದನ್ನು ಮಲಗುವ ಮುನ್ನ ಕುಡಿಯಬಹುದು. ಇತ್ತೀಚಿನ ವರ್ಷಗಳಲ್ಲಿ ರೋಸ್ ಟೀಯ ಜನಪ್ರಿಯತೆ ಹೆಚ್ಚಾಗಿದೆ. ಕಳೆದ 5 ವರ್ಷಗಳಲ್ಲಿ ಗುಲಾಬಿ ಚಹಾದ ಬಳಕೆಯಲ್ಲಿ ಗಣನೀಯ ಬೆಳವಣಿಗೆ ಕಂಡುಬಂದಿದೆ. ಪೌಷ್ಟಿಕಾಂಶದ ಹೋಲಿಕೆಯಲ್ಲಿ ರೋಸ್ ಟೀ ಸಾಮಾನ್ಯ ಚಹಾಕ್ಕಿಂತ ಭಿನ್ನವಾಗಿದೆ. ಇದರಲ್ಲಿ ಕೆಫಿನ್ ಪ್ರಮಾಣ ಶೂನ್ಯವಾಗಿದ್ದು, ವಿಟಮಿನ್ ಸಿ ಪ್ರಮಾಣ ಅಧಿಕವಾಗಿದೆ ಮತ್ತು ನೈಸರ್ಗಿಕ ಸಿಹಿ ಇರುತ್ತದೆ. ರೋಸ್ ಟೀ ವಿವಿಧ ಸ್ವಾದಗಳಲ್ಲಿ ಲಭ್ಯವಿದೆ. ಕೇಸರಿ ಮತ್ತು ಗುಲಾಬಿ ಮಿಶ್ರಣವು ರಾಜವಂಶದ ಸುವಾಸನೆ ನೀಡಿದರೆ, ನಿಂಬೆ ಮತ್ತು ಗುಲಾಬಿ ತಾಜಾತನಕ್ಕಾಗಿ ಅತ್ಯುತ್ತಮವಾಗಿದೆ. ಹೆಚ್ಚುವರಿ ಶಕ್ತಿಗಾಗಿ ಗ್ರೀನ್ ಟೀ ಮಿಶ್ರಣ ಬಳಸಬಹುದು. ಈ ವಿಡಿಯೋದಲ್ಲಿ ರೋಸ್ ಟೀ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಆರೋಗ್ಯಕರ ಪಾನೀಯವನ್ನು ಇಂದೇ ಪ್ರಾರಂಭಿಸಿ.